ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಪಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಆತ್ಮೀಯರೇ, ಒಮ್ಮೆ ಬೆಳಗಿನ ಜಾವದ ಹಿಮದ ತಡಿಯಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆಯುವುದೇ ಒಂದು ಸೌಭಾಗ್ಯ. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಒಂದು ವಿಹಂಗಮ ನೋಟ. ಬೆಳಗಿನ ಜಾವ ಹಿಮದ ತಡಿಯಲ್ಲಿ 7 ಬೆಟ್ಟದ ಒಡೆಯ ಮಹದೇಶ್ವರ ಸ್ವಾಮಿಯು ನೆಲೆಸಿರತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಬೆಳಗಿನ ಜಾವದ ಅದ್ಭುತ ರಮಣೀಯ ದೃಶ್ಯ. ಕೋಗಿಲೆಯ ಚಿಲಿಪಿಲಿ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿಯ ಒಂದು ಕಲರವ, ಕೋಗಿಲೆಯ ಕುಹುಕು ಶಬ್ದ, ಚುಮು ಚುಮು ಚಳಿಯಲ್ಲಿ ಹಿಮವನ್ನು ನೋಡುವುದೇ ಒಂದು ಕಣ್ಣಿಗೆ ಸೌಭಾಗ್ಯ. ದಟ್ಟ ಅರಣ್ಯದಲ್ಲಿ ಬೆಟ್ಟದ ತಪಲಿನಲ್ಲಿ ಸ್ವಾಮಿಯ ನೆಲೆಸಿರತಕ್ಕಂಥ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಇತಿಹಾಸ ಹೊಂದಿರತಕ್ಕಂಥ ಸ್ಥಳವನ್ನು ನೋಡುತ್ತಾ ಸ್ವಾಮಿಯ ದರ್ಶನ ಪಡೆಯುವುದೇ 7 ಜನ್ಮದ ಪುಣ್ಯ ಅಂತಲೇ ಹೇಳಬಹುದು. ಬೆಳಗಿನ ಜಾವದಲ್ಲಿ ಸುರಿಯುತ್ತಿರ್ತಕ್ಕಂಥ ಹಿಮವನ್ನು ನೋಡುವುದೇ ಕಣ್ಣಿಗೆ ಒಂದು ರಸದೌತಣ. ನೋಡಿ ಯಾವ ರೀತಿ ಹಕ್ಕಿಯ ಚಿಲಿಪಿಲಿಯ ಒಂದು ಪಕ್ಷಿಗಳ ಕಲರವ, ಕೋಗಿಲೆಯ ಕೂಗು, 7 ಬೆಟ್ಟದ ಒಡೆಯ ಮಲೆ ಮಹದೇಶ್ವರ ಸ್ವಾಮಿ ನಿಲ್ಲಿಸಿರತಕ್ಕಂಥ ಮಲೆ ಮಹದೇಶ್ವರ ಬೆಟ್ಟದ ಕಾಡಿನ ಒಂದು ವಿಹಂಗಮ ನೋಟ. ಒಮ್ಮೆಯಾದರೂ ಜೀವನದಲ್ಲಿ ಬೆಳಗಿನ ಜಾವದ ಹಿಮದ ಈ ಒಂದು ಸೊಬಗನ್ನು ನೋಡುವುದೇ ಒಂದು ಸೌಭಾಗ್ಯ. ದಟ್ಟ ಅರಣ್ಯ, ಬಗೆಬಗೆಯ ಪಕ್ಷಿಗಳು, ಬಗೆಬಗೆಯ ಕಲರವ, ವಿವಿಧ ಜಾತಿಯ ಹೂವುಗಳು, ಗಿಡಗಂಟಿಗಳು, ಬಳ್ಳಿಗಳು. ನೋಡಿ, ಹಿಮದ ಒಂದು ವಿಹಂಗಮ ನೋಟ. ದಟ್ಟ ಅರಣ್ಯದಲ್ಲಿ ಸುರಿಯುತ್ತಿರುವ ಈ ಬೆಟ್ಟದ ಮೇಲೆ ಸುರಿಯುತ್ತಿರತಕ್ಕಂಥ ಹಿಮವನ್ನು ನೋಡುವುದೇ ಒಂದು ಜೀವನದ ಸ್ವರ್ಗ ಸುಖ ಅಂತಲೇ ಹೇಳಬಹುದು. ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟದ ಕಾಡಿನ ಒಂದು ವಿಹಂಗಮ ನಾಟ. ಅದರಲ್ಲೂ ಬೆಳಗಿನ ಜಾವದ ಸೂರ್ಯ ಉದಯಿಸುವ ಸಮಯದಲ್ಲಿ ಹಿಮ ಜಾರುವುದನ್ನು ನೋಡುವುದೇ ಒಂದು ಸೌಭಾಗ್ಯ. ಮಲೆ ಮಹದೇಶ್ವರ ಸ್ವಾಮಿಯು ಸಮಸ್ತ ಭಕ್ತಾದಿಗಳಿಗೂ ಆಶೀರ್ವಾದ ಮಾಡಲಿ. ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.